ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಕಾಶ್ ಪಾಟೀಲ್. ನಾನು ಇಂದು ಕಾರ್ಕಳದ ಕ್ರಿಯೇಟಿವ್ ಕಾಲೇಜಿನ ಸಂಸ್ಥಾಪಕರಲ್ಲಿ ಒಬ್ಬರಾದ ಅಶ್ವಥ್ ಸರ್ ಅವರು ಬರೆದಿರುವ ಪುಸ್ತಕ ಅರಿವಿನ ದಾರಿ ಎಂಬ ಪುಸ್ತಕವನ್ನು ಓದಿ ಅದರಲ್ಲಿರುವ ಒಂದು ಅಂಕಣ ಮನೆಯ ಮೊದಲ ಪಾಠಶಾಲೆ ಎಂಬ ಅಂಕಣದ ಬಗ್ಗೆ ಒಂದೆರಡು ಮಾತನ್ನು ಆಡುತ್ತೆ. ಒಬ್ಬ ತಾಯಿಯು ಗರ್ಭಾವಸ್ಥೆಯಲ್ಲಿರುವಾಗ ಆ ಮಗುವಿನ ಭವಿಷ್ಯದ ಕನಸನ್ನು ಕಾಣಲು ಪ್ರಾರಂಭಿಸುತ್ತಾಳೆ. ಆ ಮಗುವಿನ ಭವಿಷ್ಯದ ಕನಸನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡು ಆನಂದ ಪಡುತ್ತಾರೆ. ಆದರೆ ಆ ಕನಸು ನನಸಾಗಬೇಕೆಂದರೆ ಆ ಮಗು ಹುಟ್ಟಿದ ನಂತರ ಅದರ ತಂದೆ ತಾಯಿಯರು ತೆಗೆದುಕೊಳ್ಳುವ ಕ್ರಮಗಳು ತುಂಬ ಮುಖ್ಯವಾಗಿರುತ್ತವೆ. ಆ ಮಗುವಿನ ಪರಿಸರದಲ್ಲಿರುವ ಆಚಾರ ವಿಚಾರಗಳಿಂದ ಆ ಮಗುವಿನ ವ್ಯಕ್ತಿತ್ವ ನಿರ್ಧರಿಸುತ್ತದೆ. ಆ ಮಗುವಿನ ತಂದೆ ತಾಯಿಯ ಸ್ವಭಾವ, ಅವರ ಗುಣ, ಅವರ ಆಚಾರ ವಿಚಾರಗಳು, ಅವರ ಮನಸ್ಥಿತಿ ಆ ಮಗುವಿನ ವ್ಯಕ್ತಿತ್ವಕ್ಕೆ ದಾರಿದೀಪವಾಗುತ್ತದೆ. ಮಕ್ಕಳು ಹುಟ್ಟಿದಾಗ ಭಾಷೆಯನ್ನು ಕಲಿಯುತ್ತವೆ, ತಮ್ಮ ತಂದೆ ತಾಯಿಯರ ಹವ್ಯಾಸಗಳನ್ನು ಕಲಿಯುತ್ತವೆ. ಯಾವುದೇ ತುಂಬ ಸುಲಭದಿಂದ ಹವ್ಯಾಸಗಳನ್ನು ಕಲಿಯುತ್ತವೆ. ಆದ್ದರಿಂದ ತಂದೆ ತಾಯಿಗಳು ತಮ್ಮ ಹುಟ್ಟಿದ ಮಕ್ಕಳಿಗೆ ಒಳ್ಳೆಯ ಹವ್ಯಾಸಗಳನ್ನು ಕಲಿಸುವುದು ಅವರ ಜವಾಬ್ದಾರಿಯಾಗಿರುತ್ತದೆ. ಮಕ್ಕಳು ಮೊಬೈಲ್ ಫೋನ್ ಹಿಡಿಯುತ್ತಾರೆ ಎಂದು ಪೋಷಕರು ಹೇಳುತ್ತಾರೆ. ಆದರೆ ತಂದೆ ತಾಯಿಯರು ಮೊಬೈಲುಗಳ ಮೇಲೆ ಎಷ್ಟು ಅವಲಂಬಿಸಿದ್ದಾರೆ ಎಂಬುದು ಅವರು ಗಮನಿಸಿ ಮೊಬೈಲ್ ಫೋನ್ಗಳ ಬಳಕೆಯನ್ನು ಅವರು ಕಡಿಮೆ ಮಾಡಿ ಮಕ್ಕಳ ಜೊತೆಗೆ ಹೆಚ್ಚು ಸಮಯವನ್ನು ಅವರು ಕಳೆಯಬೇಕು. ಅವರ ಶಾಲೆಯಲ್ಲಿ ಏನಾಗಿದೆ ಎಂದು ಅವರ ಜೊತೆ ಕೇಳಿ ಅವರ ಶಾಲೆಯಲ್ಲಿ ಅವರು ಮುಂದುವರಿಯಲು ಅವರಿಗೆ ಪ್ರೋತ್ಸಾಹಿಸಬೇಕು. ಈ ರೀತಿ ಮನೆಯಲ್ಲಿ ಬೆಳೆದು ಮನೆಯ ಮೊದಲ ಪಾಠಶಾಲೆಯಾಗಿ ಬೆಳೆದು ಯಾವ ಮಕ್ಕಳಿರುತ್ತಾರೋ ಅವರು ಜೀವನದಲ್ಲಿ ತುಂಬ ಸುಲಭವಾಗಿ ಕಷ್ಟವಿಲ್ಲದೆ ಮುಂದುವರಿಯುತ್ತಾರೆ. ನನ್ನ ಮನೆಯಲ್ಲೂ 10ನೇ ತರಗತಿವರೆಗೆ ಈ ಸರ್ ಹೇಳಿದ ಎಲ್ಲ ಅಂಶಗಳು ನನಗೆ ಪೂರೈಸಿದ್ದರು. ಆದ್ದರಿಂದ ಅದರ ಮೂಲಕ ನಾನು ನನ್ನ 10ನೇ ತರಗತಿಯ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಕೂಡ ಪಡೆದೆ. ಆದ್ದರಿಂದ ಈ ಸರ್ ಹೇಳಿದ ಮಾತು ಮನೆಯ ಮೊದಲ ಪಾಠಶಾಲೆ ಎಂಬುದನ್ನು ಹೇಳುವುದು ಸತ್ಯವಾಗಿದೆ. ಧನ್ಯವಾದಗಳು.